ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಜ್ಞಾನದಿವಿಗೆ ನವೋದಯ ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ವಚನಗಳ ಬಗ್ಗೆ ವಿವರಣೆ ಮಾಡ್ತಾ ಇದ್ದೀವಿ. ನೋಡ್ರಿ, ಆಗ ವಚನದಲ್ಲಿ ನಾವು ನೋಡಿರೋದಿಲ್ಲ ವಸ್ತು, ವ್ಯಕ್ತಿ, ಸ್ಥಳಗಳ ಸಂಖ್ಯೆಗಳನ್ನ ಏನು ಪದಗಳು ತಿಳಿಸ್ತಾವಲ್ಲ ಆ ಎಲ್ಲ ಪದಗಳಿಗೆ ನಾವು ಏನು ಕರಿತೀವಿ? ವಚನ ಅಂತ ಕರಿತೀವಿ. ನೋಡ್ರಿ, ನಮ್ಮೆ ವಸ್ತು, ವ್ಯಕ್ತಿ ಮತ್ತು ಸ್ಥಳಗಳ ಸಂಖ್ಯೆಗಳನ್ನ ತಿಳಿಸುವ ಪದಗಳಿಗೆ ವಚನ ಅಂತ ಕರಿತೀವಿ. ಈಗ ವಚನಗಳಲ್ಲಿ ನಾವು ಎರಡು ರೀತಿ ನೋಡ್ತೇವೆ. ಒಂದು 12ನೇ ಶತಮಾನದಲ್ಲಿ ವಚನಕಾರರು ಬರೆದಿರುವಂತಹ ವಚನಗಳು ಬೇರೆ ಮತ್ತು ಕನ್ನಡ ವ್ಯಾಕರಣದಲ್ಲಿ ಬರುವಂತ ವಚನಗಳು ಬೇರೆ. ನಾನು ಇವತ್ತು ಏನ್ ಕೇಳತ್ತಪ್ಪ ಅಂದ್ರೆ ಕನ್ನಡ ವ್ಯಾಕರಣದಲ್ಲಿ ಬರುವಂತ ವಚನಗಳ ಬಗ್ಗೆ ಕಲ್ಪತ್ತೇವೆ. ಹೌದಾ? ನೀವು ಎಲ್ಲ ವಚನ ನೋಡಿರ್ತೀರಿ, ವಚನ ಓದಿರ್ತೀರಿ. ಬಸವಣ್ಣನ ವಚನಗಳು, ಅಕ್ಕಮಹಾದೇವಿಯವರ ವಚನ, ಜೇಡರ ದಾಸಮ್ಮನವರ ವಚನ, ಆ ವಚನಗಳು ಬೇರೆ. ಈ ವಚನ ಅಂದ ತಕ್ಷಣ ನಮಗೆ ಆ ವಚನ ನೆನಪಕ್ಕಾವು. ಆ ವಚನಗಳು ಬೇರೆ, ಈ ವಚನಗಳು ಬೇರೆ. ಇದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂತಹ ವಚನ, ಅವು ವಚನಕಾರರಿಗೆ ಸಂಬಂಧಪಟ್ಟಿರುವಂತಹ ವಚನಗಳು. ನೋಡ್ರಿ, ಇಲ್ಲಿ ವಸ್ತುಗಳ ಸಂಖ್ಯೆ ಹೇಳುವಂತ ಪದ, ವ್ಯಕ್ತಿಗಳ ಸಂಖ್ಯೆ ಮತ್ತು ಸ್ಥಳಗಳ ಸಂಖ್ಯೆ ಮತ್ತು ಪ್ರಾಣಿ ಪಕ್ಷಿಗಳ ಸಂಖ್ಯೆಗಳನ್ನ ಏನ್ ತಿಳಿಸ್ತಾವಲ್ಲ ಆ ಪದಗಳನ್ನ ನಾವು ಏನ್ ಕರಿತೇವೆ? ಪದದಲ್ಲಿ ವಚನಗಳು ಅಂತೇಳಿ ಕರಿತೇವೆ. ನೆನಪಿಟ್ಟುಕೊಳ್ಳಿ. ಏನು ವಸ್ತು, ವ್ಯಕ್ತಿ ಮತ್ತು ಸ್ಥಳಗಳ ಸಂಖ್ಯೆಗಳನ್ನ ತಿಳಿಸ್ತಿರ್ಬೇಕು. ಏನು ಸಂಖ್ಯೆಗಳನ್ನ ತಿಳಿಸ್ತಿರ್ಬೇಕಿದ್ರೆ ಮಾತ್ರ ಅವಕ್ಕೆ ನಾವು ವಚನ ಅಂತ ಕರಿತೀವಿ. ಇನ್ನ ವಚನ ಎಂದರೆ ಸಂಖ್ಯೆ ಎಂದ ಅರ್ಥ. ನಾವು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರ ವಚನದ ಏನಪ್ಪಾ ಅಂದ್ರೆ ನಾವು ಸಂಖ್ಯೆ ಅಂತೇಳಿ ತಿಳ್ಕೊಬೇಕು. ಇನ್ನು ವಚನಗಳಲ್ಲಿ 2 ಪ್ರಕಾರಗಳು ಬರ್ತಾವ. ವಚನಗಳು ಎಷ್ಟು ಪ್ರಕಾರ ಬರ್ತಾವ? 2 ಪ್ರಕಾರಗಳು ಬರ್ತಾವ. ಮೊದಲನೇದಾಗಿ ಏಕವಚನ, ಎರಡನೇದಾಗಿ ಬಹುವಚನ. ನೆನಪಿಟ್ಟವ್ರಿ, ಮೊದಲು ಏಕವಚನ, ಎರಡನೇದಾಗಿ ಬಹುವಚನ. ಆದ್ರ ಏಕವಚನದ ಏನು ನೋಡ್ರಿ? ಏಕವಚನ ಇಲ್ಲಿ ನೋಡ್ರಿ, ಈ ಶಬ್ದಗಳನ್ನ ನಾವು ಅರ್ಥ ತಿಳ್ಕೋಬಹುದು. ಏಕಂದ್ರ ಹಿಂದಿಯೊಳಗೆ ಅಂತ ಒಂದ್ ಅಂತ ಕರಿತೀವಿ. ಏಕಂದ್ರ ಹಿಂದಿಯಲ್ಲಿ ಒಂದು ಅಂತ ಅರ್ಥ. ವಚನ ಅಂದ್ರ ಸಂಖ್ಯೆ, ಒಂದು ಸಂಖ್ಯೆ. ಇದ್ರ ಅರ್ಥ ಏನಂದ್ರ ಏಕವಚನ ಅಂದ್ರ ಒಂದು ಸಂಖ್ಯೆ. ಒಂದು ವಸ್ತು ಇಲ್ಲೇ ಇರುತ್ತೆ ನೋಡಿ ಮೀನಿಂಗ್. ಒಂದು ತಿಳಿಬಿಟ್ಟಾರೆ. ಒಂದು ವಸ್ತು, ವ್ಯಕ್ತಿ ಮತ್ತು ಸ್ಥಳಗಳ ಸಂಖ್ಯೆಯನ್ನ ತಿಳಿಸುವ ಪದಗಳಿಗೆ ಏಕವಚನ ಅಂತ ಹೇಳ್ತಿರ್ತೀವಿ ನಾವು. ನೋಡ್ರಿ, ಒಂದೇ ಇರುವಂತ ವಸ್ತು, ಒಂದೇ ವ್ಯಕ್ತಿ, ಒಬ್ಬ ವ್ಯಕ್ತಿ ಮತ್ತು ಒಂದೇ ಸ್ಥಳಗಳಿಗೆ ಸಂಖ್ಯೆಗಳು ತಿಳಿಸ್ತಾವಲ್ಲ ಆ ಎಲ್ಲ ಪದಗಳಿಗೆ ನಾವೇನ್ ಕರಿತೀವಿ? ಏಕವಚನ ಅಂತ ಕರಿತೀವಿ. ಉದಾಹರಣೆ ನೋಡ್ರಿ, ಹುಡುಗ. ಇಲ್ಲಿ ಹುಡುಗ ಒಬ್ಬ ಅದ, ಹುಡುಗ ಒಬ್ಬನೇ ಇರ್ತಾನ, ಅದಕ್ಕೆ ನಾವೇನ್ ಕರಿತೀವಿ? ಏಕವಚನ ಅಂತ ಕರಿತೀವಿ. ಸೈಕಲ್ ಒಂದೈತಿ. ಎಷ್ಟದ ಸೈಕಲ್ ಇದೆ? ಒಂದೈತಿ, ಅದಕ್ಕೆ ಇದನ್ನ ಏಕವಚನ ಅಂತ ಕರಿತೀವಿ. ಮನೆ ಒಂದೈತಿ, ಅದಕ್ಕೆ ಒಂದೇ ಇರುವಂತ ಕಾರಣಕ್ಕಾಗಿ ಇದನ್ನ ಸಂಖ್ಯೆ ಎಷ್ಟು? ಒಂದ, ಅದಕ್ಕೆ ಏಕವಚನ ಅಂತೀವಿ. ಮರದ ಸಂಖ್ಯೆ ಎಷ್ಟೈತಿ? ಒಂದೈತಿ, ಅದಕ್ಕೆ ಇದನ್ನ ಏಕವಚನ ಅಂತೀವಿ. ಶಾಲೆಗಳ ಸಂಖ್ಯೆ ಒಂದೈತಿ, ಅದಕ್ಕಾಗಿ ಇದನ್ನ ಏಕವಚನ ಅಂತೀವಿ. ಅಣ್ಣ ಒಬ್ಬನೇ ಅಣ್ಣದಾನ, ಅವನ ಸಂಖ್ಯೆ ಎಷ್ಟು? ಒಂದ, ಅದಕ್ಕಾಗಿ ಏಕವಚನ. ಅಕ್ಕ ಒಬ್ಬಳೆ ಅಕ್ಕನ. ಶಿಕ್ಷಕ ಒಬ್ಬರೇ ಶಿಕ್ಷಕರ ಕಾರಣಕ್ಕಾಗಿ ಇದನ್ನ ನಾವು ಏಕವಚನ ಅಂತ ಕರಿತೀವಿ. ಇನ್ನ ಬಹುವಚನ. ಭೂ ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಅಂತ. ಭೂ ಅಂತಂದ್ರೆ ಏನಂತ? ಒಂದಕ್ಕಿಂತ ಹೆಚ್ಚಿಗೆ. ಅವೆಷ್ಟು ಇರ್ಬೋದು ನೋಡ್ರಿ. 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತು, ವ್ಯಕ್ತಿ, ಸ್ಥಳಗಳ ಸಂಖ್ಯೆಯನ್ನ ತಿಳಿಸುವ ಪದಗಳಿಗೆ ಬಹುವಚನ ಅಂತ ಕರಿತೀವಿ ನಾವು. 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಇದಪ್ಪ ಅಂದ್ರೆ ಆ ಒಂದು ಸಂಖ್ಯೆಗಳನ್ನು ನಾವು ಬಹುವಚನ ಅಂತ ಕರಿತೀವಿ. ಒಂದೈತಪ್ಪ ಅಂದ್ರೆ ಅದನ್ನ ಏಕವಚನ ಅಂತ ಕರಿತೀವಿ ಅಥವಾ ಒಂದಂತ ಕರಿತೀವಿ. ಇನ್ನ 1ಕ್ಕಿಂತ ಹೆಚ್ಚು ಅಥವಾ 2ಕ್ಕಿಂತ ಹೆಚ್ಚಿಗೆ ಇದಪ್ಪ ಅಂದ್ರೆ ಅದನ್ನ ಬಹುವಚನ ಅಂತ ಕರಿತೀವಿ. ಉದಾಹರಣೆ ನೋಡ್ರಿ, ಹುಡುಗರು. ಇಲ್ಲಿ ಹುಡುಗರ ಸಂಖ್ಯೆ ಎಷ್ಟು ಅಂದ್ರೆ ಒಬ್ಬರಿಗಿಂತ ಜಾಸ್ತಿ ಐತಂತ. ಒಬ್ಬರಿಗಿಂತ ಜಾಸ್ತಿ ಇತ್ತು ಅಂದ್ರೆ ಅದನ್ನ ನಾವು ಬಹುವಚನ ಅಂತ ಕರಿತೀವಿ. ನೆಕ್ಸ್ಟ್ ಸೈಕಲ್ 1ಕ್ಕಿಂತ ಹೆಚ್ಚಿಗೆ ಅದಾವೆ, ಅದಕ್ಕೆ ಇದನ್ನ ಬಹುವಚನ ಅಂತೀವಿ. ಮನೆಗಳ ಸಂಖ್ಯೆ 1ಕ್ಕಿಂತ ಹೆಚ್ಚಿಗೆ ಐತಿ, ಅದಕ್ಕೆ ಇದನ್ನ ಬಹುವಚನ ಅಂತೀವಿ. ಮರಗಳ ಸಂಖ್ಯೆ 1ಕ್ಕಿಂತ ಹೆಚ್ಚಿಗೆ ಐತಿ. ನೆಕ್ಸ್ಟ್ ಶಾಲೆಗಳ ಸಂಖ್ಯೆ 1ಕ್ಕಿಂತ ಹೆಚ್ಚಿಗೆ, ಅವೆಷ್ಟೋ ಇರ್ಬೋದು. ನೆಕ್ಸ್ಟ್ ಅಣ್ಣಂದಿರ ಸಂಖ್ಯೆ ಹೆಚ್ಚಿಗೆ ಐತಿ. ಇಲ್ಲಿ ಒಬ್ಬರಾಗಿರ್ಬೋದು, ಇಬ್ಬರಾಗಿರ್ಬೋದು ಅಥವಾ 3 ಜನ ಇರ್ಬೋದು. 2 ಜನ ಇದ್ರು ಕೂಡ ನಾವು ಬಹುವಚನ ಅಂತ ಕರಿತೇವೆ. 4 ಜನ ಇದ್ರೆ ಬೇರೆ ವಚನ, 5 ಜನ ಇದ್ರೆ ಬೇರೆ ವಚನ ಅಂತ. ಅವ್ರು ಎಷ್ಟು ಜನ ಇದ್ರು ಕೂಡ ನಾವು ಕರಿತೇವೆ ಬಹುವಚನ ಅಂತ ಕರಿತೀವಿ. ಇನ್ನ ಅಕ್ಕಂದಿರ ಸಂಖ್ಯೆ ಒಬ್ಬರಿಗಿಂತ ಹೆಚ್ಚಿಗೆ ಐತಿಲ್ಲ, ಒಬ್ಬರಿಗಿಂತ ಹೆಚ್ಚಿಗೆ ಇರೋ ಕಾರಣಕ್ಕೆ ನಾವು ಬಹುವಚನ ಕರಿತೀವಿ. ಇಲ್ಲಿ ಶಿಕ್ಷಕರ ಸಂಖ್ಯೆ ಜಾಸ್ತಿ ಐತಿ, 1ಕ್ಕಿಂತ ಅಥವಾ ಒಬ್ಬರಿಗಿಂತ ಜಾಸ್ತಿ ಇದ್ರಪ್ಪ ಅನ್ನೋದನ್ನ ಬಹುವಚನ ಅಂತ ಕರಿತೀವಿ. ಓಕೆ, ಇವತ್ತಿನ ಕ್ಲಾಸ್ ಸಾಕ. ಮತ್ತೆ ಮುಂದಿನ